ಈಗ ನಮ್ಮ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದು ಪಟವರ್ಧನ ಕಾಲದಲ್ಲಿ ಕಂದಾಯ ವಸೂಲಿ ಮಾಡ್ತಿದ್ದಂಥ ವಾಹನ. ಸೊ ಇಲ್ಲಿ ಒಬ್ಬ ಲೆಕ್ಕಾಧಿಕಾರಿ ಒಂದು ಕುರ್ಚಿ ಹಾಕೊಂಡು ಕೂತ್ಕೋತಾ ಇದ್ದ. ಕಂದಾಯ ನೀಡುವವರು ಕೊಡುವವರು ಈ ಕಿಟಕಿ ಮುಖಾಂತರ ಬಂದು ಕಂದಾಯವನ್ನ ನೀಡ್ಬೇಕು ಅವ್ರ ಎಸ್ ಪ್ರಾಣಿಗಳನ್ನ ಸಾಕ್ತಾ ಇದ್ರಿಲ್ಲ. ಆಕ್ಚುಲಿ ಇಲ್ಲಿ ಜಿಂಕೆಗಳನ್ನ ಸಾಕಿದ್ರು, ಕಾಡು ನರಿಗಳನ್ನ ಸಾಕಿದ್ರು, ಅನೇಕ ರೀತಿ ಪ್ರಾಣಿಗಳನ್ನ ಇಲ್ಲಿ ಸಾಕಿದ್ರು. ಒಂದು ಕಾಡನ್ಗೆ ಕರಿತಿದ್ದಂತ ಹೆಸರಿದು ಹೀರಾಬಾಗ್, ಚಿಮ್ನಿ ಬಾಗ್. ಬಾಗ್ ಅಂದ್ರೆ ಒಂದು ಈಗ ಲಾಲ್ ಬಾಗ್, ಕಬ್ಬನ್ ಪಾಹಿ ಟೈಪ್ ಬಾಗ್ಗಳಿವು. ಕೆಲವೊಂದು ಸರ್ಕಾರದ ಅಸ್ತಿತ್ವದಲ್ಲಿದೆ, ಕೆಲವೊಂದು ರಾಜ್ಯರ ಅಸ್ತಿತ್ವದಲ್ಲಿದೆ. ಸೊ 68ಕ್ಕಿಂತ ಹೆಚ್ಚು ಹಳ್ಳಿಗಳಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇದ್ರಿ ಒಂದು ಪೆಟ್ಟಿಗೆ ಇದೆಯಲ್ಲ, ಇಲ್ಲಿ ಕಂದಾಯ ಹಣವನ್ನು ವಸೂಲಿ ಮಾಡುವಂತಹ ಪೆಟ್ಟಿಗೆ ಇದೆ. ಇದ್ರ ಹೊರಗಡೆ ಸೈನಿಕರು ಇರ್ತಾ ಇದ್ರು, ಸೈನಿಕರ ಮೂಲಕ ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು. ನಾವು ಯಾವುದಾದ್ರೂ ಅರಮನೆಗಳು ನೋಡ್ತೀವಿ, ಉತ್ತಮವಾದಂಥ ಕಲ್ಲುಗಳಿಂದ, ಕಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾರೆ. ಸೊ ಅವರು ಸಾಗವಾನಿ ಕಟ್ಟಿಗೆಗಳನ್ನ ಹೆಚ್ಚಾಗಿ ಉಳಿಸ್ಕೊಂಡಿದ್ರು. ಸೊ ಅವು ಬಳಸ್ಕೊಂಡಿದ್ರಿಂದಾನೇ ಇಲ್ಲಿ ತನಕ ಉಳ್ಕೊಂಡ್ ಬಂದಿದೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ 4 ಲಕ್ಷ ಪ್ಲಸ್ ಕಂದಾಯ ವಸೂಲಿ ಆಗ್ತಿತ್ತಂತ ದಾಖಲೆಗಳಿದೆ. ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ 4 ಕೋಟಿಯಷ್ಟು ಕಂದಾಯ ವಸೂಲಿ ಮಾಡ್ತಾ ಇದ್ರು ಇವರು. ಇದು ಆಕ್ಚುಲಿ ನಾವಿರೋದು ಜಮಖಂಡಿ ಒಂದು ರಾಜಧಾನಿ ಆಗಿತ್ತು ಅವಾಗ. ಈ ರಾಜಧಾನಿ ಇಲ್ಲೇ ಎಲ್ಲೋ ವ್ಯವಹಾರಗಳು ನಡೀತಾ ಇದ್ರು. ಇಲ್ಲೊಂದು ಅಲ್ಲೊಂದು ಕಬ್ಬಿನ ಸಲಾಕೆನ ಹಾಕ್ತಾ ಇದ್ರು. ಸೊ ಇದನ್ನ ತಳ್ಳೋಕೆ ಮುಂದೆ ಅವರು ಒಂದ್ ಸ್ವಲ್ಪ ಇದು ಮಾಡ್ಕೊಂಡಿರ್ತಿದ್ರು. ಸೊ ಅದ್ರ ಮೂಲಕ ಗ್ರಿಪ್ ಮಾಡ್ಕೊಂಡು ತಳ್ತಾ ಇದ್ರು. ಈ ರೀತಿ ನೀವು ಎಲ್ಲ ಕಡೆ ಹೋದ್ರೆ ಕಂದಾಯ ವಸೂಲಿ ಮಾಡುವ ಹಣ ಎಲ್ಲಿ ಸಿಗೋದಿಲ್ಲ ನಿಮ್ಗೆ. ಉತ್ತರ ಕರ್ನಾಟಕ ಬಾಗ್ಲಿ, ದಕ್ಷಿಣ ಕರ್ನಾಟಕ ಬಾಗ್ಲಿ ಎಲ್ಲಿ ಸಿಗುತ್ತೆ ನೀವು? ಇದು ಕರ್ನಾಟಕ ಇತಿಹಾಸದಲ್ಲಿ ಹುಡುಕರು ಸಿಗಲ್ಲ. ಸಿಕ್ಕಂತ ವಾಹನಗಳನ್ನ ಈ ರೀತಿ ಬಿಟ್ಕೊಂಡಿದ್ದಾರೆ. ಸೊ ಇವುಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕು. ನಮ್ದು ಜಮಖಂಡಿ ಟೂರು ಮುಗಿಯದಾಗತ್ತೆ. ಪ್ರತಿಯೊಂದು ಸ್ಥಳಕ್ಕೆ ಹೋದಾಗೂ ಕೂಡ ಹೊಸ ಇತಿಹಾಸದ ಮಾಹಿತಿ ಸಿಗ್ತಾ ಇದೆ. ಜಮಖಂಡಿಯ ಇತಿಹಾಸದ ಪ್ರವಾಸ ಮುಂದುವರಿತಾ ಇದೆ. ನಾವಿವತ್ತು ಬಂದಿರೋದು ಮತ್ತೊಂದು ಅರಮನೆ. ಜಮಖಂಡಿಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ರು ಒಂದೇ ಅರಮನೆ ಇದೆ ಅಂತ ಹೇಳಿ, ಆದರೆ ಇವ್ರು ಇನ್ನೊಂದು ಅರಮನೆ ಬಂದಿದ್ದಾರೆ. ಆದರೆ ಅರಮನೆ ಯಾರ ಕಾಲಘಟ್ಟದ್ದು ಹೇಗಿದೆ ಅಂತ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಎಲ್ಲ ಕೂಡ ಮಾಡರ್ನ್ ಆಗಿಬಿಟ್ಟಿದೆ. ಅರಮನೆ, ರಾಜರ ಇತಿಹಾಸ ಎಲ್ಲನ ಆಕ್ಯುಪೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅದು ಕಾಲನ ನಂತರ ಆಗಬೇಕಾಗಿದ್ದು ಸಹಜವಾಗಿ ಆಗುತ್ತೆ. ಯಾಕೆಂತ ಹೇಳಿದರೆ ಇವರೆಲ್ಲ ಪಟವರ್ಧನ ಫ್ಯಾಮಿಲಿ ಎಲ್ಲ ಕೂಡ ಪುಣೆಯಲ್ಲಿ ಸೆಟ್ಲ್ ಆಗಿದೆ. ಇಲ್ಲಿರುವಂಥದ್ದನ್ನೆಲ್ಲ ಲೀಸ್ಗೆ ಕೊಟ್ಟು ಹೋಗಿದ್ದಾರೆ ಅಂತ ಇಲ್ಲಿಂದ ಸ್ಥಳೀಯರು ಹೇಳ್ತಾ ಇದ್ರು. ಹೆಚ್ಚಿನ ಮಾಹಿತಿನ ರಾಹುಲ್ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ನಮ್ಮ ಜಮಖಂಡಿ ಪ್ರವಾಸದಲ್ಲಿ ರಾಹುಲ್ ಅವರು ಎಂದಿನಂತ ಇರ್ತಾರೆ. ಹಾಗಾಗಿ ರಾಹುಲ್, ಇವಾಗ ಪ್ಯಾಲೇಸ್ ತೋರಿಸ್ತೀನಿ ಅಂದರೆ ನನಗೆ ಪ್ಯಾಲೇಸ್ ಕಾಣಿಸ್ತಿಲ್ಲ ಎಲ್ಲ. ಆಕ್ಚುಲಿ ಇದು ಫಸ್ಟ್ ಪ್ಯಾಲೇಸ್ ಇರೋದ್ರಿಂದ ಕುರುಹುಗಳು ಉಳ್ಕೊಂಡಿದೆ ಅಷ್ಟೇ ನಿಮಗೆ. ಸೊ ಇದು ಮೊದಲನೇ, ಈಗ ನಾವು ಯಾವುದೇ ಒಬ್ಬ ವ್ಯಕ್ತಿಗಳು ಒಂದು ಕಟ್ಟಡ ಮಾಡಬೇಕಾದ್ರೆ, ಒಂದು ಶೈಲಿಯನ್ನು ಕಟ್ಟಬೇಕಾದ್ರೆ ದೇವಸ್ಥಾನ ಡೈರೆಕ್ಟಾಗಿ ಯಾವುದೇ ಸ್ಟೈಲನ್ನು ಕೆತ್ತೋದಿಲ್ಲ. ಅವರು ನಾರ್ಮಲ್ ಆಗಿ ಕಟ್ಕೊಂಡಿರ್ತಾರೆ, ಆಮೇಲೆ ಹೋಗ್ತಾ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಈಗ ನಾವು ಲಾಲುಚಿ ಚೌಕಿಂದ ಫಸ್ಟ್ ಪ್ಯಾಲೇಸ್ಗೆ ಎಂಟ್ರಿ ಆಗಿದ್ದೀವಿ. ಲಾಲುಚಿ ಚೌಕಿ ಅಂದ್ರೆ ದ್ವಾರ ಬಾಗಿಲು. ಎಸ್, ದ್ವಾರ ಬಾಗಿಲಿನಿಂದ ಇಲ್ಲಿ ಕನೆಕ್ಟ್ ಆಗುತ್ತಾ? ಇಲ್ಲಿದೆ ನೋಡಿ, ಆಗಲೇ ನಿಮ್ಗೆ ತೋರಿಸಿದ ಕಟ್ಟಡ ಇದೇ ಎಂಟ್ರಿ. ಅದು ಅರಮನೆ ದ್ವಾರ ಬಾಗಿಲು ನೋಡಿದ್ವಲ್ಲ, ಆ ಕಡೆಯಿಂದ ಎಂಟ್ರಿ ಇತ್ತು. ಇವಾಗ ಈಗ ಬಂದಿದೀವಿ ಅಷ್ಟೇ. ಇಷ್ಟು ದೊಡ್ಡ ಅರಮನೆ ಹಾಗಾದ್ರೆ. ಓಕೆ, ಈಗ ನಾವೇನು ಈ ಪ್ಲೇಸ್ ನಿಂತಿದ್ದೀವಲ್ಲ, ಇದಕ್ಕೆ ಹೀರಾಬಾಗ್, ಚಿಮ್ನಿ ಬಾಗ್ ಅಂತ ಕರೀತಾರೆ. ಸೊ ವಾಟ್ಸ್ ಮೀನ್ ಬೈ ಹೀರಾಬಾಗ್, ಚಿಮ್ನಿ ಬಾಗ್? ಇದು ಒಂದು ಗಾರ್ಡನ್ ಆಗಿತ್ತು ಆಗಿನ ಕಾಲದಲ್ಲಿ. ಏನು ಮರಾಠಿ ವರ್ಡ್ ಇದೆಲ್ಲ? ಮರಾಠಿ ವರ್ಡ್. ಒಂದು ಗಾರ್ಡನ್ಗೆ ಕರಿತಿದ್ದಂತ ಹೆಸರಿದು ಹೀರಾಬಾಗ್, ಚಿಮ್ನಿ ಬಾಗ್. ಬಾಗ್ ಅಂದ್ರೆ ಒಂದು ಈಗ ಲಾಲ್ ಬಾಗ್, ಕಬ್ಬನ್ ಪಾಹಿ ಟೈಪ್ ಬಾಗ್ಗಳಿವು. ಒಂದು ಸ್ವಲ್ಪ ಉದ್ಯಾನವನ, ಪ್ರಾಣಿಗಳನ್ನ ಸಾಕ್ತಾ ಇದ್ರಿಲ್ಲ. ಆಕ್ಚುಲಿ ಇಲ್ಲಿ ಜಿಂಕೆಗಳನ್ನ ಸಾಕಿದ್ರು, ಕಾಡು ನರಿಗಳನ್ನ ಸಾಕಿದ್ರು, ಅನೇಕ ರೀತಿ ಪ್ರಾಣಿಗಳನ್ನ ಇಲ್ಲಿ ಸಾಕಿದ್ರು. ಸೊ ಅದಕ್ಕೆ ಇದಕ್ಕೆ ಹೀರಾಬಾಗ್, ಚಿಮ್ನಿ ಬಾಗ್ ಅಂತ ಕರಿತಾ ಇದ್ರು. ಇಲ್ಲೊಂದು ಗಾರ್ಡನ್ ಇತ್ತು ಅರಮನೆ ಮುಂದೆ. ಸೊ ಅರಮನೆ, ಮೊದಲನೇ ಅರಮನೆಯನ್ನ ನಾವು ಹೇಳಿದ್ವಿ, ರಾಮಚಂದ್ರ ಪಂತ್ ಅಪ್ಪ ಸಾಹೇಬರು ಬಂದಾಗ ಅಲ್ಲಿ ಇತ್ತು ಅರಮನೆ. ಅದು ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ನಂತರ ಗೋಪಾಲರಾವ್ ಪಟವರ್ಧನ್ ಅಂತ ಬರ್ತಾರೆ, 3ನೇ ರಾಜರು, ರಾಧಾಬಾಯಿ ಅವರ ಗಂಡ. ಅವ್ರು ಬಂದಾಗ ಈ ಅರಮನೆಯನ್ನು ಕಟ್ತಾರೆ 1880ರಲ್ಲಿ. ಇದು ಪ್ಯಾಲೇಸ್ 1880ರಲ್ಲಿ ಈ ಕಟ್ಟಡವನ್ನ ಕಟ್ತಾರೆ. ಇದು ಈಗ ಲೋಕೋಪಯೋಗಿ ಇಲಾಖೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸರ್ಕಾರದ ನೋಡ್ಕೊಳ್ತಾ ಇದೆ. ಸರ್ಕಾರದ ಅಧೀನದಲ್ಲಿದೆ. ಇದು ಒಂದು ಪ್ಯಾಲೇಸ್ ಕಟ್ಟಡ ಕೂಡ. ಇದು 3ನೇ ರಾಜರ ಅಧೀನದಲ್ಲಿ ನಿರ್ಮಾಣ ಆಗಿರುತ್ತೆ. ಸೊ ಈ ಕಡೆ ಒಂದು ನಿಮ್ ಸ್ಕೂಲ್ ಕಾಣ್ತಾ ಇರ್ಬೋದು ನಿಮ್ಗೆ. ಈ ಸ್ಕೂಲಲ್ಲಿ ಒಂದು ಪರಶುರಾಮೇಶ್ವರ ಅಂತ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಒಂದು ಭಾಗದಲ್ಲಿ ಅನ್ನಛತ್ರ ಇತ್ತು, ಇನ್ನೊಂದು ಭಾಗದಲ್ಲಿ ಖಜಾನೆ ಇತ್ತು. ರಾಜರ ಖಜಾನೆ ಮತ್ತು ಅನ್ನಛತ್ರವನ್ನು ಇಲ್ಲಿ ನಿರ್ವಹಣೆ ಮಾಡ್ತಾ ಇದ್ರು. ಸೊ ಇದು ಅರಮನೆಯ ಎಂಟ್ರಿ ಭಾಗದಲ್ಲಿ ಬರುವಂತಹ ಕಟ್ಟಡಗಳಾಗಿದೆ. ಅಂದ್ರೆ ಹೊರಗಡೆಯಿಂದ ಮಾಡರ್ನ್ ಲುಕ್ ಕೊಟ್ಟಿದ್ದಾರೆ ಅಷ್ಟೇ. ಈ ಜೀರ್ಣೋದ್ಧಾರಕ್ಕೋಸ್ಕರ ಸಿಮೆಂಟ್ ಮಾಡಿದ್ದಾರೆ ಅಷ್ಟೊಂದು. ಈ ಕಟ್ಟಡಗಳಿರ್ಲಿಲ್ಲ. ಸೊ ಮೇಲೆ ಎಲ್ಲ ಕಾಣ್ತಾ ಇದೆಯಲ್ಲ ನಿಮ್ಗೆ, ಬಾಲ್ಕನಿ ಗಿಲ್ಕನಿ ಎಲ್ಲ, ಇದೆಲ್ಲ ಹಳೆ ಕಟ್ಟಡನೇ. ಸೊ ಹಂಚಿನ ಕಟ್ಟಡ ಇತ್ತು ಆಕ್ಚುಲಿ. ಹಂಚಿಂದ ಇದು 2nd ಫ್ಲೋರ್ ಕಟ್ಟಡ. ಇದು ಅವ್ರು ವಾಸ ಮಾಡ್ಲಿಕ್ಕೆ, ಒಂದು ಫ್ಯಾಮಿಲಿ ವಾಸ ಮಾಡ್ಕೋಸ್ಕರ ಈ ಕಟ್ಟಡವನ್ನ ಕಟ್ಟಿರ್ತಾರೆ. ಇವಾಗ ನಾವು ಹೊರಗಡೆಯಿಂದ ಸ್ವಲ್ಪ ಸರ್ಕಾರದ ಅಧೀನದಲ್ಲಿ ಇರೋದ್ರಿಂದ ಆಫೀಸಾಗಿ ಕೆಲಸ ಮಾಡ್ತಾ ಇದೆಯಲ್ಲ, ವಿಡಿಯೋ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ.
ಸೊ ಈ ಕಡೆ ನಾವು ಅಣ್ಣ ಛತ್ರ ಮತ್ತು ಖಜಾನೆ ಇರೋದನ್ನ ಕೂಡ ನಾವು ನೋಡ್ಬೋದು. ಬನ್ನಿ, ಇವಾಗ ಅದೇನು ಸ್ಕೂಲ್ ಆಗಿರಂಗಿದೆಯಲ್ಲ? ಸ್ಕೂಲ್ ಇದೆ, ಇದು ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ತುಂಬಾ ವರ್ಷಗಳಿಂದ. ನಾನು ಕೂಡ ಪ್ರೈಮರಿ ಇಲ್ಲೇ ಕಲ್ತಿರೋದು. ಅಂದ್ರೆ ಇದೆಲ್ಲ ಇವಾಗ ಪಟವರ್ಧನ್ ಅವ್ರಿಗೇನೆ, ಫ್ಯಾಮಿಲಿ ಅವ್ರಿಗೇನೆ? ಅರ್ಧ ಇದರಲ್ಲಿ ಕೆಲವೊಂದು ಸರ್ಕಾರದ ಅಸ್ತಿತ್ವದಲ್ಲಿದೆ, ಕೆಲವೊಂದು ರಾಜರ ಅಸ್ತಿತ್ವದಲ್ಲಿದೆ. ಸೊ ಕೆಲವು ರಾಜರ ಆಸ್ತಿಗಳಾಗಿದೆ. ಸೊ ಕೆಲವು ಅರಮನೆ, ಕೆಲವೊಂದು ಕಟ್ಟಡಗಳ ಕಡೆ ಹೋಗೋಣ ನಾವು. ಈಗ ನಾವು ಪಟವರ್ಧನ್ ರಾಜ ಆರ್ಥಿಕತೆಯ ಬಗ್ಗೆ ನೋಡೋಣ. ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವೊಂದು ರಾಜ್ಯವನ್ನ ಮೇಂಟೈನ್ ಮಾಡ್ಬೇಕಂದ್ರೆ ಖಜಾನೆ ತುಂಬಾ ಇಂಪಾರ್ಟೆಂಟ್. ನಾವು ಖಜಾನೆ ಇಡ್ತಾ ಇದ್ರು ಅನ್ನೋದು ಗೊತ್ತು. ಖಜಾನೆ ಹೇಗೆ ತುಂಬಿಸ್ತಾ ಇದ್ರು? ಸೊ ಪಟವರ್ಧನ್ ಅರಸರು 68 ಹಳ್ಳಿಗಳಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಧಾರವಾಡದ ಕುಂದಗೋಳದಲ್ಲಿ 16 ಗ್ರಾಮಗಳ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಜಮಖಂಡಿಲಿ 68 ಗ್ರಾಮಗಳಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಹೇಗೆ ವಸೂಲಿ ಮಾಡ್ತಿದ್ರು? ಸುಮ್ಮನೆ ಕುದುರೆ ಮೇಲೆ ಹೋಗಿ ಕಾಸಿಸ್ಕೊಂಬರಕ್ ಆಗ್ತಿತ್ತ? ಅದಕ್ಕೊಂದು ವಾಹನ ಇತ್ತು, ಅವ್ರ ಕಂದಾಯ ವಸೂಲಿ ಮಾಡುವ ವಾಹನ. ಅದನ್ನ ಈ 1ನೇ ಅರಮನೆ ಸ್ಥಳದಲ್ಲಿ ನಿಮ್ಗೆ ತೋರಿಸ್ತೀನಿ ಬನ್ನಿ ನಾನು. ಹೌದಾ, ಇವಾಗ ನೋಡ್ಬೋದಾ ನಾವು? ನೀವು ಎಲ್ಲಾ ಇತಿಹಾಸಗಳನ್ನ ನೋಡಕ್ ಹೋದಾಗ ನಮ್ಗೆ ಕಂದಾಯ ವಸೂಲಿ ಮಾಡುವ ವಾಹನ ಸಿಗೋದಿಲ್ಲ, ಬಟ್ ಜಮಖಂಡಿಲಿದೆ. ಅದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ಎಸ್, ಈಗ ನಮ್ ಹಿಂದೆ ಏನ್ ಕಾಣ್ತಾ ಇದೆಯಲ್ಲ, ಇದು ಪಟವರ್ಧನ್ ಕಾಲದಲ್ಲಿ ಕಂದಾಯ ವಸೂಲಿ ಮಾಡ್ತಿದ್ದಂತ ವಾಹನ. 68ಕ್ಕಿಂತ ಹೆಚ್ಚು ಹಳ್ಳಿಗಳಿಂದ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಒಳಗಡೆ ಕೂಡ ಈಗಲೂ ನೋಡ್ಬೋದು ಅದು ಯಾವ ರೀತಿ ವಸೂಲಿ ಮಾಡ್ತಾ ಇದ್ರು ಅಂತ. ಒಳಗಡೆ ತೋರಿಸ್ತೀನಿ ಬನ್ನಿ ನಾನು ನಿಮ್ಗೆ. ನೋಡಿ, ಅವಾಗಿನ ಕಾಲದ್ದು ಕಂದಾಯ ವಸೂಲಿ ಮಾಡ್ತಿದ್ದಂತ ಪಟವರ್ಧನ ರಾಜರ ಕಂದಾಯ ವಾಹನ ಹೇಗಿತ್ತು ನೋಡಿ. ಫುಲ್ ವುಡನಿಂದ ಮಾಡಿದ್ದಾರೆ. ನಮ್ಗೆ ಇವಾಗ ಏನು ವ್ಯಾನ್ ಮಾಡ್ತೀವಲ್ಲ, ಕ್ಯಾರವ್ಯಾನ್ ತರ ಫೀಲ್ ಆಗ್ತಾ ಇದೆ. ಬಟ್ ಎಲ್ಲೆಲ್ಲಿ ಏನೇನು ಅಂತ ಹೇಳ್ಬಿಟ್ಟು ರಾಹುಲ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವೇನೆ. ಓಕೆ, ಇದಕ್ಕೆ ಕುದುರೆಗಳನ್ನು ಕಟ್ಟಿ ಎಳ್ಕೊಂಡು ಹೋಗ್ತಾ ಇದ್ರು. ಸೊ ಭದ್ರವಾದ ಬಾಗಿಲನ್ನು ಕೂಡ ಹೊಂದಿದ್ರು. ಸೊ ಲೆಕ್ಕಾಧಿಕಾರಿ ಹೊರಗಡೆ ಹೋಗಿ ಇಳಿದು ಅನ್ವಯಿಸ್ಕೊಂಡ್ ಬರ್ತಾ ಇರ್ಲಿಲ್ಲ. ಸೊ ಇಲ್ಲಿ ನಿಮ್ಗೆ ಕಾಣ್ತಾ ಇದ್ರೆ ಒಂದು ಕಿಟಕಿ ಇದೆ, ಒಂದು ಟೇಬಲ್ ಇದೆ. ಸೊ ಇಲ್ಲಿ ಒಬ್ಬ ಲೆಕ್ಕಾಧಿಕಾರಿ ಒಂದು ಕುರ್ಚಿ ಹಾಕೊಂಡು ಕೂತ್ಕೋತಾ ಇದ್ದ. ಕಂದಾಯ ನೀಡುವವರು ಕೊಡುವವರು ಈ ಕಿಟಕಿ ಮುಖಾಂತರ ಬಂದು ಕಂದಾಯವನ್ನ ನೀಡ್ಬೇಕು. ಅವ್ರ ಲೆಕ್ಕಪತ್ರ ಊರಿಗೆ ಹೋಗಿ ಪೋರ್ಟೇಬಲ್. ನಾವ್ ಇವಾಗೇನು ಫಾಸ್ಟ್ ಆಗಿ ಎಲ್ಲ ಡೆವಲಪ್ ಆಗಿದೆ, ಎಲ್ ಬೇಕಾದ್ರೂ ಮೂವ್ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡಿ. ಅವಾಗ್ಲೇ ಹೆಂಗ್ ಸೆಟಪ್ ಮಾಡ್ಕೊಂಡಿದ್ರು. ಇದೊಂದು 200 ವರ್ಷದ ಹಿಂದಿದ್ದ, 200ಕ್ಕಿಂತ ಹೆಚ್ಚು ವರ್ಷ ಹಿಂದಿದ್ದು, 1777ರ ಸಮಯದಲ್ಲಿ ಆಕ್ಚುಲಿ. ನೋಡಿ, ಅವಾಗ್ಲೇನೆ ಪೋರ್ಟೇಬಲ್ ಅಂದ್ರೆ ಕುದುರೆಲಿ ಹೋಗೋದು, ಈ ರೀತಿಯಾದಂತ ಫುಲ್ ಕವರ್ ಅಪ್ ಆಗಿರೋ ಅಂತದ್ದು ಒಂದು ವಾಹನ ಮಾಡ್ಕೊಂಡು ಆಫೀಸ್ ಫೀಲ್ ಆಗ್ಬೇಕು, ಜನಗಳಿಗೂ ತೊಂದರೆ ಕೊಡಬಾರ್ದು ಅಂತೇಳಿ ಆಯಾ ಊರಿಗೆ ಹೋಗಿ ಕಂದಾಯ ಕಲೆಕ್ಟ್ ಮಾಡ್ತಾರೆ. ಯಾವ ರೀತಿಯಾಗಿ ನೋಡಿ, ಇವಾಗ ಸರ್ಕಾರಿ ಕಚೇರಿಗಳಲ್ಲಿ ನಾವು ಕೆಲಸ ಮಾಡ್ಬೇಕು, ಏನಾದ್ರು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಇದೇ ರೀತಿಯ ಅಲ್ವಾ, ಕಿಡಿಗಿಲೆ ವ್ಯವಹಾರ ಮಾಡೋದು ಜಾಸ್ತಿ ನೋಡಿ. ಸೊ ಅಲ್ಲಿ ಲೆಕ್ಕಪತ್ರಗಳನ್ನ ಕೊಡೋದು, ಎಷ್ಟು ಕಂದಾಯವನ್ನು ತುಂಬಬೇಕು ಅನ್ನೋದನ್ನ ಇಲ್ಲಿ ಇದು ಮಾಡ್ತಾ ಇದ್ರು. ಲೆಕ್ಕಾಧಿಕಾರಿ ಹೊರಗಡೆ ಹೋಗ್ತಾ ಇರಲಿಲ್ಲ, ಅದು ಸೇಫ್ಟಿ ಪರ್ಪಸ್ಗೋಸ್ಕರ. ಸೊ ಇಲ್ಲಿ ನೋಡ್ತಾ ಇದ್ರಿ ಒಂದು ಪೆಟ್ಟಿಗೆ ಇದೆಯಲ್ಲ, ಇಲ್ಲಿ ಕಂದಾಯ ಹಣವನ್ನು ವಸೂಲಿ ಮಾಡುವಂತಹ ಪೆಟ್ಟಿಗೆ ಇದೆ. ದುಡ್ಡು ಇಡ್ತಾ ಇದ್ದಿದ್ದು, ದುಡ್ಡನ್ನ ಇಡುವಂತ ಪೆಟ್ಟಿಗೆ. ಸೊ ಇದ್ರ ಪಕ್ಕ ನಿಮಗೆ ಕಾಣ್ತಾ ಇದೆ ಕಪಾಟ್ಗಳಿದೆ, ಕೆಳಗಡೆ ಮತ್ತು ಈ ಕಡೆ ಇದೆಯಲ್ಲ, ಇವೆಲ್ಲ ಯಾವ ಹಳ್ಳಿಯಿಂದ ಇಷ್ಟೆಷ್ಟು ಕಂದಾಯ ವಸೂಲಿ ಮಾಡ್ಬೇಕನ್ನೋ ಪತ್ರಗಳನ್ನ ಇಡತಕ್ಕಂತಹ ಪೆಟ್ಟಿಗೆಗಳು, ಇವು ಕಾನೆಗಳು. ಸೊ ಅವರು ವಿಶ್ರಾಂತಿಗೋಸ್ಕರ ಈ ಟೇಬಲ್ ಅನ್ನ ಮಾಡ್ಕೊಂಡಿದ್ರು. ಸೊ ಇದ್ರ ಹೊರಗಡೆ ಸೈನಿಕರು ಇರ್ತಾ ಇದ್ರು, ಸೈನಿಕರ ಮೂಲಕ ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು. ಸೇಫ್ಟಿ ಪರ್ಪಸ್ಗೋಸ್ಕರ ಹೊರಗಡೆ ಹಿಡಿದು ಹೋಗ್ತಾ ಇರಲಿಲ್ಲ. ಸೊ ಸುತ್ತಮುತ್ತ ಸೈನಿಕರನ್ನ ಹೊಂದ್ತಾ ಇದ್ರು. ಯಾಕಂದ್ರೆ 68 ಹಳ್ಳಿಗಳಲ್ಲಿ ಕಂದಾಯವನ್ನು ವಸೂಲಿ ಮಾಡೋದ್ರಿಂದ ಕೆಲವೊಂದು ದಾಳಿಗಳಾಗ್ಬೋದು, ದಾಳಿಕೋರರಿಂದ, ಕಳ್ಳಕಾಕರಿಂದ, ಪಕ್ಕದ ಸಂಸ್ಥಾನಗಳಿಂದ ದಾಳಿ ಆಗ್ಬೋದು ಅನ್ನೋ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಇದನ್ನ ತಯಾರು ಮಾಡ್ಕೊಂಡಿದ್ರು. ನೋಡಿ, ಗಾಳಿ ಬೆಳಕು ಬರೋದಕ್ಕೂ ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸರಿಸುಮಾರು 300-400 ವರ್ಷ ಆದ್ರೂ ಕೂಡ, 400 ಅನ್ಬೋದಾ? ಈಗ ಪ್ರೆಸೆಂಟ್ಗೆ ಅಷ್ಟಾಗಿದೆ. 400 ವರ್ಷದ ಹಳೆಯದು ಕಂದಾಯ ವಸೂಲಿ ಮಾಡ್ತಿದ್ದಂತಹ ಪಟವರ್ಧನ ಅವರ ಸಾಮ್ರಾಜ್ಯದ ಕಂದಾಯ ವಾಹನ ಹೇಗಿದೆ ಅಂತ ನೋಡಿ. ವುಡನ್ ಮತ್ತೆ ಸಾಗವಾನಿ ಕಟ್ಟಿಗೆಯಿಂದ ನಿರ್ಮಾಣ ಮಾಡಿರೋದು. ಸಾಗವಾನಿ ಅಂದ್ರೆ ಈ ಭಾಗದಲ್ಲಿ ಎಲ್ಲ ನೋಡ್ತೀವಿ ಸಾಗವಾನಿ. ಯಾಕಂದ್ರೆ ಇವ್ರು ಸ್ವಲ್ಪ ಉತ್ತಮತೆಯಿಂದ ಇರೋದ್ರಿಂದ ಬಹಳ ದಿನಗಳ ಕಾಲ ಬಾಳಿಕೆ ಬರ್ಬೇಕಲ್ಲ, ಹುಳ ಹತ್ತು ಹೋಗುತ್ತೆ. ಇವ್ರೇನೋ ಇವ್ರು 10 ವರ್ಷ 20 ವರ್ಷ ಇರೋರಲ್ವಲ್ಲ. ನಾವು ಯಾವುದಾದ್ರೂ ಅರಮನೆಗಳು ನೋಡ್ತೀವಿ, ಉತ್ತಮವಾದಂತ ಕಲ್ಲುಗಳಿಂದ, ಕಟ್ಟಿಗೆಗಳಿಂದ ನಿರ್ಮಾಣ ಮಾಡ್ತಾರೆ. ಸೊ ಅವ್ರು ಸಾಗವಾನಿ ಕಟ್ಟಿಗೆಗಳನ್ನ ಹೆಚ್ಚಾಗಿ ಉಳಿಸ್ಕೊಂಡಿದ್ರು. ಸೊ ಅವು ಬಳಸ್ಕೊಂಡಿದ್ರಿಂದಾನೇ ಇಲ್ಲಿ ತನಕ ಉಳ್ಕೊಂಡ್ ಬಂದಿದೆ ಆಕ್ಚುಲಿ, ಈಗಲೂ ಕೂಡ ನೋಡ. ಬಟ್ ಇದನ್ನ ಈ ಅವಸ್ಥೆಯಲ್ಲಿ ಕಂಡಿರೋದು ನಮ್ಗೆಲ್ಲ ಒಂದು ದುಃಖ ಸ್ಥಿತಿ ಇತಿಹಾಸಕಾರರಿಗೆ. ಯಾಕಪ್ಪ ಅಂದ್ರೆ ಈ ರೀತಿಯ ನೀವು ಎಲ್ಲ ಕಡೆ ಹೋದ್ರೆ ಕಂದಾಯ ವಸೂಲಿ ಮಾಡುವ ವಾಹನ ಎಲ್ಲಿ ಸಿಗೋದಿಲ್ಲ ನಿಮ್ಗೆ. ಉತ್ತರ ಕರ್ನಾಟಕ ಬಾಗ್ಲಿ, ದಕ್ಷಿಣ ಕರ್ನಾಟಕ ಬಾಗ್ಲಿ ಎಲ್ಲಿ ಸಿಗುತ್ತೆ? ನೀವು ಈ ಕರ್ನಾಟಕ ಇತಿಹಾಸದಲ್ಲಿ ಹುಡುಕರು ಸಿಗಲ್ಲ. ಸಿಕ್ಕಂತ ವಾಹನಗಳನ್ನ ಈ ರೀತಿ ಬಿಟ್ಕೊಂಡಿದ್ದಾರೆ. ಸೊ ಇವುಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಎಲ್ಲರೂ ಮಾಡಬೇಕು. ಖಂಡಿತ ಹೌದು. ಅಂದ್ರೆ ಇದೇನೋ ಒಂದು ಮೂಲಲ್ಲಿ ನಿಂತಿದೆ ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಬಟ್ ಇಷ್ಟಾದ್ರೂ ನೋಡ್ಲಿಕ್ಕೆ ಸಿಕ್ಕಿದೆ. ಮತ್ತೆ ನಮ್ಮ ಜಮಖಂಡಿ ಜನತೆಗೂ ನಾನು ಅಷ್ಟೇ ಕೇಳ್ಕೊಳ್ತಾ ಇರೋದು ಡಿಜಿಟಲ್ ಮಾಧ್ಯಮದ ಮುಖಾಂತರ
ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಪಟವರ್ಧನ ಅವರ ಫ್ಯಾಮಿಲಿಗೆ ನಾನು ರಾಜಮನೆತನ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಇತಿಹಾಸವನ್ನು ನಿಮ್ಮ ಕೈಯಲ್ಲಿ ಉಳಿಸೋದಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಯಾರೋ ಬಂದು ಇದು ಮಾಡ್ತಾರೆ ಅನ್ನೋಂಗಿಲ್ಲ. ಮತ್ತು ಸ್ಥಳೀಯರು ಇದಕ್ಕೇನು ಧಕ್ಕೆ ಮಾಡಿಲ್ಲ, ಯಾಕೆಂದರೆ ಹೇಗಿದೆ ಹಾಗೆ ಬಿಟ್ಟಿದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಜಮಖಂಡಿ ಮಂದಿ ಇದಕ್ಕೇನು ಕೂಡ ನಾಶ ಆಗಲಿ, ಎಲ್ಲೋ ಬರೆಯೋದಾಗಲಿ, ಗೀಜೋದಾಗಲಿ, ಇದಕ್ಕೇನು ಕಸ ತುಂಬೋದಾಗಲಿ ಏನೂ ಮಾಡಿಲ್ಲ. ಇಲ್ಲಿ ಮಳೆ ಎಲ್ಲ ಗಾಳಿ ಎಲ್ಲ ಓಪನ್ ಇರೋದ್ರಿಂದ ಇಷ್ಟು ಸ್ವಲ್ಪ ಧೂಳೆಲ್ಲ ಬಂದಿದೆ ಅನ್ನೋದು ಬಿಟ್ಟರೆ ಜಮಖಂಡಿ ಮಂದಿಯಿಂದ ಆಗಿ ಈ ವಾಹನಕ್ಕೆ ಏನೂ ಎಫೆಕ್ಟ್ ಆಗಿಲ್ಲ. ಬಟ್ ರಾಜಮನೆತನ ಇದನ್ನೊಂದು ಪ್ರೊಟೆಕ್ಟ್ ಮಾಡಿ ಸರ್ಕಾರದ ಯಾವ್ದಾದ್ರು ಇಲಾಖೆಗಾಗಿರ್ಬೋದು, ನಿಮ್ಮದು ಪ್ಯಾಲೇಸ್ ಇದ್ದರೆ ಅಲ್ಲೇ ಇಟ್ಕೊಂಡ್ರೆ ಸಾರ್ವಜನಿಕರು ಬಂದಾಗ ಪಟವರ್ಧನ ಕಾಲದವ್ರದ್ದು ಒಂದು ಕಂದಾಯ ವಸೂಲಿ ಮಾಡುವಂತಹ ವಾಹನ ಈಗಿತ್ತ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಎಲ್ರಿ ಟೆಕ್ನಾಲಜಿ ಆವಾಗಲೇ ಇತ್ತು ನೋಡಿ, ಪೋರ್ಟೇಬಲ್ ವಾಹನ, ಪೋರ್ಟೇಬಲ್ ಕಚೇರಿ, ಎಲ್ಲಿ ಹೋಗ್ತಾರೆ ಅಲ್ಲೇ ಆಫೀಸ್, ಎಲ್ಲಿ ಹೋಗ್ತಾರೆ ಅಲ್ಲೇ ಇದು ಕಂದಾಯ ವಸೂಲಿ ಮಾಡೋದು ಅಂತ ಹೇಳಿ. ಇಲ್ಲ ಅದೆಷ್ಟು ಲಕ್ಷ ಕೋಟಿಗಟ್ಟಲೆ ಹಣ ಸಂಗ್ರಹ ಮಾಡಿದ್ರೋ ಹೇಳೋಕ್ಕಾಗಲ್ಲ. 69 ಹಳ್ಳಿಗಳು ಕಂದಾಯ ಇಲ್ಲಿ ಸಂಗ್ರಹ ಆಗ್ತಾ ಇತ್ತು. ಸ್ಟಾರ್ಟಿಂಗಲ್ಲಿ 4 ಲಕ್ಷ ಪ್ಲಸ್ ಕಂದಾಯ ವಸೂಲಿ ಆಗ್ತಿತ್ತಂತ ದಾಖಲೆಗಳಿದೆ. ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ 4 ಕೋಟಿಯಷ್ಟು ಕಂದಾಯ ವಸೂಲಿ ಮಾಡ್ತಾ ಇದ್ರು ಇವರು. 4 ಕೋಟಿ ಕಂದಾಯ ವಸೂಲಿ ಮಾಡ್ತಿದ್ದಂಥ ಸಮೃದ್ಧವಾದಂಥ ಸಾಮ್ರಾಜ್ಯ. ಆಗಾದ್ರೆ ಅಷ್ಟು ಸಂಪತ್ತಿತ್ತು ಅಂದ್ರೆ ಅಷ್ಟು ರೈತರು ಎಲ್ಲ ಅವ್ರ ಆದಾಯ ತೆಗಿತಾ ಇದ್ರು. ಏನು ಅವಾಗಿನ ಇವಾಗ ನಾ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲ ಈ ಕಡೆ ಸೈಡ್ ನೋಡ್ತೀವಿ. ಅವಾಗೇನು ಇಲ್ಲಿ ಮೂಲ ಕೃಷಿ, ಇಲ್ಲಿ ಕಬ್ಬು, ಜೋಳ, ಗೋಧಿ, ಈ ರೀತಿ ಬೆಳೆಗಳನ್ನ, ವಾಣಿಜ್ಯ ಬೆಳೆಗಳು, ದ್ವಿದಳ ಬೆಳೆಗಳು, ಕಾಳುಗಳನ್ನ ಇವನ್ನೇ ಬೆಳೀತಾ ಇದ್ರು. ಆಕ್ಚುಲಿ ಕಬ್ಬಿಗೆ ಈಗಲೂ ಕೂಡ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇದೆ. ಕಬ್ಬು ಹೆಚ್ಚು ಸಮೃದ್ಧವಾಗಿ ಬೆಳೆಯುವಂತ ಪ್ರದೇಶ ಇದು. ಮತ್ತೆ ಇಲ್ಲಿಂದ ಎಲ್ಲಿಗೆ ಮಾರ್ಕೆಟ್ಗೆ ಹೋಗ್ತಾ ಇತ್ತು? ಇಲ್ಲೆಲ್ಲ ಫ್ಯಾಕ್ಟರೀಸ್ಗಳಿದೆ ಇವಾಗ. ಓಕೆ, ಅವಾಗ ರಾಜರ ಕಾಲದಲ್ಲೆಲ್ಲ ಏನೋ ಮುಂಬೈಗ ಅಥವಾ ಮುಂಬೈಗೆ ಹೋಗ್ತಾ ಇತ್ತು. ಇದು ಆಕ್ಚುಲಿ ನಾವಿರೋದು ಜಮಖಂಡಿ ಒಂದು ರಾಜಧಾನಿ ಆಗಿತ್ತು ಅವಾಗ. ಈ ರಾಜಧಾನಿ ಇಲ್ಲೇ ಎಲ್ಲೋ ವ್ಯವಹಾರಗಳು ನಡೀತಾ ಇದ್ರು. ಕಲ್ಯಾಣ ಚಾಲುಕ್ಯರ ಕಾಲದಿಂದ ಇದೊಂದು ಅಗ್ರಹಾರವಾಗಿ ಕೆಲಸ ಮಾಡ್ತಾ ಇತ್ತು. ಇಲ್ಲಿ ಎಷ್ಟೋ ಕೂಡ ಕೈಗಾರಿಕೆಗಳನ್ನ ಮಾಡ್ತಾ ಇದ್ರು. ಇಲ್ಲಿ ಪಕ್ಕದಲ್ಲೇ ಮುಧೋಳ ಸಂಸ್ಥಾನ ಇತ್ತು, ಪಕ್ಕದಲ್ಲೇ ಮತ್ತೆ ಬಿಜಾಪುರ ಸಂಸ್ಥಾನ ಇತ್ತು. ಇಲ್ಲೆಲ್ಲ ಕಡೆ ಅವುಗಳು ಸಪ್ಲೈ ಆಗ್ತಾ ಇದ್ವು. ಕೆಲವೊಂದು ಕಡೆ ಕೈಗಾರಿಕೆಗಳ ಸ್ಥಾಪನೆ ಆಗಿ ಇವ್ರ ಕಾಲದಲ್ಲಿ ಎಲ್ಲ ಅಭಿವೃದ್ಧಿ ಆಗಿತ್ತು. ಬ್ರಿಟಿಷರು ಕೆಲವೊಂದು ಅಭಿವೃದ್ಧಿ ವ್ಯವಸ್ಥೆಗಳನ್ನು ತಂದಿದ್ರು. ಸೊ ಇವ್ರ ಕಾಲದಲ್ಲಿ ಅನೇಕ ರೀತಿ ಅಭಿವೃದ್ಧಿಗಳಿಗೆ ಪ್ರೋತ್ಸಾಹಗಳನ್ನು ನೀಡಿದ್ರು. ಇವರು ಪಟವರ್ಧನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಯುರೋಪ್ಗಳಲ್ಲಿರುವಂಥ ಮಾಡೆಲ್ಗಳನ್ನು ಇಲ್ಲಿ ಅನುಷ್ಠಾನ ಮಾಡ್ಕೊಳ್ತಾ ಇದ್ರು ಅವರು. ಕಟ್ಟಡಗಳನ್ನಾಗಲಿ ಅಥವಾ ಬೇರೆ ಬೇರೆ ಸಂಸ್ಥಾನಗಳು ಭೇಟಿ ಕೊಟ್ಟಾಗ ಅಲ್ಲಿರುವಂತಹ ಒಂದು ಕೈಗಾರಿಕೆಗಳನ್ನ ಇಲ್ಲಿ ಅನುಷ್ಠಾನ ಮಾಡ್ಕೊಳ್ತಾ ಇದ್ರು. ಅದೊಂದು ವಿಶೇಷತೆ. ಕಟ್ಟಡನ ಕೂಡ ಮಾಡರ್ನ್ ತರನೇ ಕಾಣಿಸ್ತದೆ. ಅಂದ್ರೆ ಫಾರಿನರ್ಸ್, ವಿದೇಶಿಗರು ಕಟ್ತಾ ಇದ್ರಲ್ಲ ಆ ರೀತಿಯಾಗಿ ನೋಡ್ತೀವಿ. ಸೊ ಇಲ್ಲಿ ಕಿಟಕಿಯಿಂದ ನೋಡ್ಲಿಕ್ಕೆ ಸೊ ಎಲ್ಲ ಇದು ತಗಡು ಮತ್ತು ಕಬ್ಬಿಣನೇ ಬಳಸಿದ್ದಾರೆ. ನೀವೆಲ್ಲ ಕೆಳಗಡೆ ಇರೋದು ಗಾಲಿಗಳನ್ನ ನೋಡ್ಬೋದು, ಕಬ್ಬಿಣದ ಗಾಲಿಗಳನ್ನೇ ಬಳಸಿದ್ದಾರೆ. ಹೌದಾ? ಓಕೆ, ಅಂದ್ರೆ ಕಬ್ಬಿಣ ಮತ್ತೆ ಇದು ವುಡ್ಡಿಂದ ಮಾಡಿದ್ದಾರೆ ಅಷ್ಟೇ. ಓಕೆ, ಸೇಫ್ಟಿ ಪರ್ಪಸ್ ಲಾಕರ್ ಚೆನ್ನಾಗಿದೆ. ಈಗ ನಾವು ಕಟ್ಟಿಗೆ ಗಾಲಿಗಳನ್ನು ಯೂಸ್ ಮಾಡಿದ್ರೆ ಏನಾಗುತ್ತೆ, ದಾಳಿಗಳಲ್ಲಿ ಇದು ಆಗೋ ಚಾನ್ಸಸ್ ಇರುತ್ತೆ. ಕಬ್ಬಿಣದ ಗಾಲಿಗಳು ಗಟ್ಟಿ, ಯಾರೋ ದಾಳಿ ಮಾಡಿದ್ರೆ ಸ್ವಲ್ಪ ಬೇಗ ಸೇಫ್ಟಿಯಿಂದ ಉಳಿಸ್ಕೊಂಡು ಬೇಗ ಹೋಗ್ಬೋದು ಅನ್ನೋ ಒಂದು ಟೆಕ್ನಿಕ್ ಅವ್ರದ್ದು. ಓಕೆ, ನೀವು ಹೇಳಿದ್ರಲ್ಲ ಕಬ್ಬಿಣದ ಗಾಲಿಗಳು ಅಂತ ಹೇಳಿ. ಇಲ್ಲಿ ನೋಡ್ಬೋದು, ಈ ಕಡೆ ಸೈಡ್ ಬಂದ್ರೆ ನೀವು ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಹೆಂಗಿರ್ತಾ ಇತ್ತು ಅಂತ ಕಾಣಿಸುತ್ತೆ. ಕಬ್ಬಿಣದ ಗಾಲಿಗಳನ್ನು ಬಳಸ್ಕೊಂಡಿದ್ದಾರೆ. ನೀವೆಲ್ಲ ನೋಡ್ಬೋದು, ಎಲ್ಲ ಬ್ರಿಟಿಷ್ ಟೆಕ್ನಿಕ್ ಅನ್ನು ಯೂಸ್ ಮಾಡಿದ್ದಾರೆ ಅವರು. ಸೊ ತುಂಬಾ ಮುಂದುವರೆದ ಭಾಗ ಅವ್ರದ್ದು ಆಕ್ಚುಲಿ. ಯಾವ ರೀತಿ ಕಬ್ಬಿಣ ಗಾಲಿ ಈಗಲೂ ಕೂಡ ಎಷ್ಟು ಗಟ್ಟಿಮುಟ್ಟಾಗಿದೆ ನೋಡ್ತಾ ಇರ್ಬೋದು ನೀವೆಲ್ಲ. ಅವುಗಳನ್ನು ಸೇಫ್ಟಿ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ರು ಅವರು. ಕಟ್ಟಿಗೆ ಗಾಲಿಗಳನ್ನು ಯೂಸ್ ಮಾಡಿದ್ದಾರೆ ಕೆಲವೊಂದು ವಾಹನಗಳಿಗೆ. ಬಟ್ ಇದು ಕಂದಾಯ ವಸೂಲಿ ಮಾಡೋ ವಾಹನ ಇರೋದ್ರಿಂದ ಸೇಫ್ಟಿ ಪರ್ಪಸ್ಗೋಸ್ಕರ ಕಂಪ್ಲೀಟ್ ಆಗಿ ದಾಳಿ ಮಾಡಿದ್ರು ದಾಳಿಗಳಾಗದೇ ಇರೋ ತರ. ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡಬಹುದು. ಈ ಕಡೆ ಸೈಡ್ ಈ ಕಡೆ ನಿಂತು ಅವರು ಈ ಕಡೆ ಒಬ್ಬ ಆ ಕಡೆ ಒಬ್ಬ ಸೈನಿಕನ ನಿಲ್ಲಿಸ್ತಾ ಇದ್ರು. ಒಬ್ಬೊಬ್ಬರ ವ್ಯಕ್ತಿಗಳನ್ನ ಬಿಡ್ತಾ ಇದ್ರು, ದುಡ್ಡು ಕೊಟ್ಟು ಹೋಗ್ತಾ ಅವ್ರ ಆದಾಯಕ್ಕೆ ಅನುಗುಣವಾಗಿ ಕೊಡ್ತಾ ಇದ್ರು. ಓಕೆ, ನೈಸ್. ಇನ್ನು ಕ್ಲೋಸಿಂಗ್ ಕಬ್ಬಿಣದ್ದು, ಇದು ಎಲ್ಲ ಕಬ್ಬಿಣದ್ದೇ. ಸೊ ಸೇಫ್ಟಿ, ಅಮೌಂಟ್, ದುಡ್ಡು. ಇದು ಕಬ್ಬಿಣನೇ, ಒಳಗಡೆ ವುಡನ್ ಮಾಡಿದ್ದಾರೆ, ಹೊರಗಡೆ ಕಬ್ಬಿಣ. ಎಷ್ಟು ಸೇಫ್ಟಿಯಿಂದ ಮಾಡಿದ್ದಾರೆ ನೋಡಿ ಅವಾಗ್ಲೂ. ಸೊ 68 ಹಳ್ಳಿಗಳಿಗೆ ಸಂಚಾರ ಮಾಡ್ತಾ ಇತ್ತಲ್ಲ, ಸೊ ಅದಕ್ಕೋಸ್ಕರ ನೀವು 4 ಲಕ್ಷದಿಂದ 4 ಕೋಟಿ ತನಕ. 4 ಕೋಟಿ, ಅವಾಗ ಕೋಟಿ ಅಂದ್ರೆ ಎಷ್ಟು ಕಡಿಮೆ ಆಯ್ತಾ ಹೇಳಿ ನೋಡಿ. ಧಾರವಾಡ ತನಕ ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು ಈ ವಾಹನದಲ್ಲಿ ಅವರು. ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ರು, ಕುಂದಗೋಳ ತನಕ. ನಂತರ ಡಿವೈಡ್ ಆದ್ಮೇಲೆ ಅಪ್ಪ ಸಾವು ಇನ್ನೊಬ್ಬರಿಗೆ ಅದು ಭಾಗ ಹೋಗುತ್ತೆ. ಆಮೇಲೆ ಪಟವರ್ಧನ ಇದು ಉಳ್ಕೊಂಡು ಬರುತ್ತೆ 3ನೇ ರಾಜರಿಂದ. ಕೈಗೆ ನೋಡ್ತಾ ಇದ್ದಾರಲ್ಲ, ಇದು ಬೃಹತ್ ಆದ ರೂಲರ್, ಕಲ್ಲಿನ ರೂಲರ್. ಸೊ ಆಗಿನ ಕಾಲದಲ್ಲಿ ಅರಮನೆ ಕಟ್ಟಡಗಳನ್ನು ಕಟ್ಟಲಿಕ್ಕೆ ನೆಲವನ್ನ ಸಮ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಸೊ ಆಗಿನ ಕಾಲದ ಸೈನಿಕರನ್ನು ನೆಲವನ್ನ ಸಮ ಮಾಡ್ಲಿಕ್ಕೆ ತುಂಬಾ ಬೃಹತ್ ಆದಂತಹ ರೂಲರ್ ಇದು ಆಕ್ಚುಲಿ. ಮನುಷ್ಯ ಕೆಲಸ ಮಾಡಿದ್ರೆ ಆಕ್ಚುಲಿ ಉತ್ತರ ಕರ್ನಾಟಕ ಜನ ಗಟ್ಟಿ ಬಲಿಷ್ಠ ಜನ, ಜವಾರಿ ಜನ ಅಂತ ಕರೀತಾರೆ. ಇವ್ರು ಊರಲ್ಲಿ ಬಿಟ್ಕೊಡ್ತಾರ ಈ ಮಂದಿ? ಹಾಗಾದ್ರೆ
ಲೆಕ್ಕ ನೀವೇ ನೋಡ್ಕೊಳ್ಳಿ, ಸಾಕ್ಷಿ ವಿತ್ ಸಾಕ್ಷಿನೇ ಇದೆ. ಇದ್ರ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ರ ಅಂದ್ರೆ ಎಷ್ಟು ಗಟ್ಟಿ ಇದ್ರ ಅಂತ ಅಂದ್ರೆ ತಿಳ್ಕೊಬೋದು ಇದನ್ನ ನೀವು. ಹಿಂಗೆ ಕೈ ಇಲ್ಲ, ಇಲ್ಲೊಂದು ಅಲ್ಲೊಂದು ಕಬ್ಬಿನ ಸಲಾಕೆನ ಹಾಕ್ತಾ ಇದ್ರು. ಸೊ ಇದನ್ನ ತಳ್ಳೋಕೆ ಮುಂದೆ ಅವರು ಒಂದ್ ಸ್ವಲ್ಪ ಇದು ಮಾಡ್ಕೊಂಡಿರ್ತಿದ್ರು. ಸೊ ಅದ್ರ ಮೂಲಕ ಗ್ರಿಪ್ ಮಾಡ್ಕೊಂಡು ತಳ್ತಾ ಇದ್ರು ಇದನ್ನ. ಓಕೆ ಹಂಗಾಗಿ ಓ ಸೊ 2-3 ಜನ ತಳ್ಳುವಂತಹ ರೂಲರ್ ಇದೆ ಆಕ್ಚುಲಿ. ತುಂಬಾ ಬೃಹತ್, ಈಗಲೂ ಕೂಡ ಸಿಗುತ್ತೆ, ಚಿಕ್ಕ ಪುಟ್ಟದ್ದು ಸಿಗುತ್ತೆ, ಎಷ್ಟು ದೊಡ್ಡದು ಸಿಗಲ್ಲ ಇಲ್ಲಿ. ಸೊ ಆಗಿನ ಕಾಲದಲ್ಲಿ ಬಳಸಿದಂತ ರೂಲರ್ ಇದು, ಪಟವರ್ತಿ ಕಾಲದಲ್ಲಿ. ಕರೆಕ್ಟ್. ಮತ್ತೆ ಇವಾಗಿನ ಕಾಲದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಬಳಸ್ತಾರೆ. ಯಾವ ಪರ್ಪಸ್ಗೆ ಅಂತ ಹೇಳಿದ್ರೆ ಭತ್ತ, ರಾಗಿ, ದವಸ ಧಾನ್ಯಗಳನ್ನ ಅವರೆಲ್ಲ ಹೊಲದಿಂದ ತಂದಿರ್ತಾರಲ್ಲ, ಅದನ್ನ ಸಪ್ರೇಟ್ ಮಾಡ್ಬೇಕಲ್ಲ, ಹುಲ್ಲು ಮತ್ತೆ ಧಾನ್ಯಗಳನ್ನ. ಆಗ ಒಂದು ಕಣ ರೀತಿಯಾಗಿ ಗುಡ್ಸಿ ಸಾರಿಸಿ ಮಾಡಿ ಅದ್ರ ಮೇಲೆ ದವಸ ಧಾನ್ಯಗಳನ್ನ ಇದು ಮಾಡಿ ಸಪ್ರೇಟ್ ಮಾಡೋದಕ್ಕೆ ಎತ್ತಿನ ಕಟ್ಕೊಂಡು ಒಂದು ರೀತಿಯಾಗಿ ಅದಕ್ಕೆ ಏನಂತ ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ರೋಣ್ಗಲ್ ಅಂತ ನನ್ನ ಕೇಳಂಗೆ ನಮ್ಮ ಸೈಡ್ ಕರೀತಾ ಇದ್ರು. ಈ ಭಾಗದಲ್ಲಿ ಏನ್ ಹೇಳ್ತೀರಾ ನೀವು ಇದಕ್ಕೆ? ಇದಕ್ಕೆ ನಾವು ರೂಲರ್ ಅಂತಾನೆ ಕರೆಯೋದು. ಮಾಡ್ರನ್ನ ರೋಣ್ಗಲ್ ಅಂತ ಕರಿತಾ ಇದ್ರು. ಮಲ್ನಾಡ್ ಭಾಗದಲ್ಲಿ ಆತರ ಕರೀತಾರೆ. ಈಗಲೂ ಕೂಡ ಕೆಲವೊಂದು ಗ್ರೌಂಡ್ ಗಳಲ್ಲಿ ಸಿಗುತ್ತೆ, ಚಿಕ್ಕ ಪುಟ್ಟ ಸಿಗುತ್ತೆ, ಇಷ್ಟು ದೊಡ್ಡದಲ್ಲ, ಚಿಕ್ಕದಷ್ಟೇ. ಎತ್ತುಗಳನ್ನ ಇಟ್ಕೊಂಡು ಇದ್ ಮಾಡಿ ಸಪ್ರೇಟ್ ಮಾಡಿ. ನಿರ್ಮಾಣ ಕೂಡ ಮಾನವ ಶ್ರಮದಿಂದ ನಿರ್ಮಾಣ ಮಾಡಿರೋದು, ಯಾವ್ದು ಟೆಕ್ನಿಕ್ಗಳನ್ನು ಬಳಸದೆ, ಆಗಿನ ತಂತ್ರಜ್ಞಾನವಿಲ್ಲ. ಸೊ ಅಷ್ಟೊಂದು ಬಲಿಷ್ಠರಾಗಿದ್ರು ಈಗ ಜಮಖಂಡಿ ಜನ. ಜಮಖಂಡಿ ಜನ ಎಲ್ಲಿ ಬಿಟ್ಕೊಡ್ತಾರೆ ಹಾಗಾದ್ರೆ? ಅಂದ್ರೆ ಯಾವಾಗ ಕೆಲಸ ಏನಿಲ್ಲ, ಕೆಲಸದ ಪರ್ಪಸ್ಗೆ ಇದನ್ನ ಬಳಸ್ತಾ ಇದ್ರು. ಇನ್ನು ನೆಲವನ್ನ ಹದ ಮಾಡ್ಲಿಕ್ಕೆ ಮೊದಲನೇ ಪಾಯಿಂಟ್. ಈಗ ಕೆಲವೊಂದ್ ಕಡೆ ಹೆಂಗಿದ್ರೆ ಬೆಟ್ಟ ಗುಡ್ಡಗಳ ಪ್ರದೇಶ ಇತ್ತು, ಸ್ವಲ್ಪ ಏರಿಳಿತಗಳಂತ ಪ್ರದೇಶ ಇತ್ತು. ಅರಮನೆ ವಿಭಾಗವನ್ನ ಕಟ್ತಾ ಇದೀವಿ ಅಂದ್ರೆ ಸ್ವಲ್ಪ ನೆಲ ಸಮವಾಗಿ ಬೇಕಲ್ಲ. ಸೊ ಅದಕ್ಕೋಸ್ಕರ ನೆಲವನ್ನ ಹದ ಮಾಡ್ಲಿಕ್ಕೋಸ್ಕರ, ಸೊ ಅದಕ್ಕೋಸ್ಕರ ಈ ಪರ್ಪಸ್ಗೆ ಬಳಸಿದ್ರು. ಅದು ಇಲ್ಲೇ ಉಳ್ಕೊಂಡ್ ಬಂದಿದೆ ಆಕ್ಚುಲಿ, ಈಗಲೂ ಕೂಡ ಇದೆ. ಓಕೆ, ನೋಡ್ಬೋದು ನೋಡಿ. ಇದೆ ನಮಗಂತೂ ಮೂವ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ಮಾಡಿದ್ರು ಮೂವ್ ಮಾಡಲ್ಲ, ಯಾರು ಬಂದರೂ ಮೂವ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಗಟ್ಟಿಯಾಗಿದೆ ನೋಡಿ. ಇವಾಗ ಇದೇ ಮಾದರಿಯಲ್ಲಿ ನಾವು ಅಪ್ಡೇಟ್ ಆಗಿರೋದು ವಾಹನಗಳಿಗೆ ರೋಲರ್ ಸಿಸ್ಟಮ್ ತಂದಿರೋದಂತ ಹೇಳಿಕೆ ತಪ್ಪಾಗಲ್ಲ. ಇದೇ ಮಾದರಿಯಾಗಿದೆ, ಅದು ಕಬ್ಬಿಣದ್ದು, ಇದು ಕಲ್ಲಿಂದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.